ಆರ್ಟಿಸ್ಟ್ಗಳಿಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಅಸ್ತ್ರ. ಸೊ ಅದನ್ನು ನಾವು ಹೇಗೆ ಯೂಸ್ ಮಾಡ್ಕೋತೀವಿ ಹಾಗೆ ನಮಗೆ ಕೆಲಸ ಸಿಗ್ತಾ ಹೋಗುತ್ತೆ. ಟ್ರೈನಿಂಗ್ ತಗೋತಾ ಇದ್ದೀರಾ ಅಥವಾ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ದೀರಾ ನಾವು ಮಾಡಿದ್ರೆ ಅಥವಾ ಯಾವ ರೀತಿ ಕಂಟೆಂಟ್ನ ಕ್ರಿಯೇಟ್ ಮಾಡಿದ್ರೆ ನಮಗೆ ವ್ಯೂಸ್ ಜೊತೆಗೆ ಆರ್ಡರ್ಸ್ ಕೂಡ ಬರುತ್ತೆ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಶುಭ್ ಬ್ಲಾಗ್ ಕನ್ನಡ. ಸೊ ಇಷ್ಟು ದಿನ ಎಲ್ಲೋಟೋಗಿದ್ರಿ ಅಂತ ಕೇಳೋ ಎಲ್ಲರಿಗೂ ದಯವಿಟ್ಟು ಕ್ಷಮೆ ಇರಲಿ. ಸೊ ಒಂದಷ್ಟು ಕಸಿಬಿಸಿ ಒಂದಷ್ಟು ಬ್ಯುಸಿ ಸ್ಕೆಡ್ಯೂಲ್ ಇದ್ದಿದ್ದು ರೈಸನ್ನಿಗೆ ನಾನು ಕರೆಕ್ಟಾಗಿ ವೀಡಿಯೋಸ್ನ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗಂತ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ನಿಮ್ಗೇನು ಅಪ್ಕಮಿಂಗ್ ಅಥವಾ ನಿಮ್ಗೇನು ಅಪ್ಡೇಟ್ಸ್ ಬರಬೇಕು ಅದನ್ನು ಖಂಡಿತವಾಗ್ಲೂ ನಾನು ಕೊಡ್ತಾನೆ ಇರ್ತೀನಿ. ಸೊ ಈ ವಿಡಿಯೋದಲ್ಲಿ ನಾನು ಏನೊಂದು ಇನ್ಫಾರ್ಮೇಷನ್ ತಂದಿದ್ದೀನಿ ಅಂತ ಅಂದರೆ, ಪ್ರತಿ ಒಂದು ಮೇಕಪ್ ಆರ್ಟಿಸ್ಟ್ಗೆ ಯೂಸ್ ಆಗುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಕಂಟೆಂಟ್ನ ತಂದಿದ್ದೀನಿ. ಅದೇನು ಅಂತಂದರೆ, ಅದರಲ್ಲೂ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಅಂದರೆ ನಮ್ಮ ಪೇಜ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಯಾರೆಲ್ಲ ನನ್ನ ವೀಡಿಯೋಸ್ನ ಇಷ್ಟಪಟ್ಟು ನೋಡ್ತೀರಲ್ಲ, ಸೊ ಆ ಥರದವರಿಗೆ ನನ್ನ ಕಡೆಯಿಂದ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಈ ಒಂದು ಇನ್ಫಾರ್ಮೇಷನ್ನ ತಂದಿದ್ದೀನಿ. ಅಂದರೆ ನಾನು ಎಷ್ಟು ತಿಳ್ಕೊಂಡಿದ್ದೀನೋ ಅದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ದೀನಿ. ಖಂಡಿತವಾಗ್ಲೂ ಈ ವಿಡಿಯೋ ಮೋಸ್ಟ್ ಆಫ್ ನಿಮ್ಗೆ ಇಷ್ಟ ಆಗುತ್ತೆ ಅಂತಲೇ ಹೇಳ್ತೀನಿ. ಸೊ ಇಷ್ಟ ಆಗೋಕ್ಕೂ ಮುಂಚೆ, ವಿಡಿಯೋ ನೋಡೋದಕ್ಕೂ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರತಿ ಒಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ಕೂಡ ಅಪ್ಡೇಟ್ ಆಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸ್ಟಾರ್ಟ್ ಮಾಡೇ ಬಿಡೋಣ. ಏನು ಅಂತಂದರೆ, ಯಾರೆಲ್ಲ ಮೇಕಪ್ ಆರ್ಟಿಸ್ಟ್ ಆಗಿದ್ದೀರಾ ಈಗ ಆಲ್ರೆಡಿ, ಅಥವಾ ಯಾರೆಲ್ಲ ಇನ್ನೂ ಮೇಕಪ್ ಆರ್ಟಿಸ್ಟ್ ಆಗೋದಕ್ಕೆ ಟ್ರೈನಿಂಗ್ ತಗೋತಾ ಇದ್ದೀರಾ ಅಥವಾ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ದೀರಾ, ಸೊ ಆ ಥರದವರಿಗೆ ಏನು ಅಂತಂದರೆ, ಹೇಗೆ ನಾವು ಇನ್ಸ್ಟಾಗ್ರಾಮ್ನಲ್ಲಿ ಹೇಗೆ ಅಂದರೆ ಒಂದು ಸೋಷಿಯಲ್ ಮೀಡಿಯಾ ಮೂಲಕ ನಾವು ಹೇಗೆ ಆರ್ಡರ್ಗಳನ್ನ ಪಡ್ಕೋಬೇಕು, ಅಥವಾ ಒಂದು ರೀಲ್ಸ್ನ ನಾವು ಹೇಗೆ ಬೂಸ್ಟ್ ಮಾಡಬೇಕು, ಹೇಗೆ ನಾವು ರೀಲ್ಸ್ನ ಅಪ್ಲೋಡ್ ಮಾಡಬೇಕು, ಯಾವ ರೀತಿ ಕಂಟೆಂಟ್ನ ತೊಗೊಂಡ್ರೆ ನಮ್ಮ ರೀಲ್ಸ್ಗೆ ವ್ಯೂಸ್ ಸಿಗುತ್ತೆ, ಅಥವಾ ಯಾವ ರೀತಿ ಒಂದು ವಿಡಿಯೋಸ್ನ ಮಾಡಿದ್ರೆ ಅಥವಾ ಯಾವ ರೀತಿ ಕಂಟೆಂಟ್ನ ಕ್ರಿಯೇಟ್ ಮಾಡಿದ್ರೆ ನಮಗೆ ವ್ಯೂಸ್ ಜೊತೆಗೆ ಆರ್ಡರ್ಸ್ ಕೂಡ ಬರುತ್ತೆ ಅನ್ನೋ ಒಂದು ಮೆಥಡ್ ಬಗ್ಗೆ ನಾನು ಹೇಳೋದಕ್ಕೆ ಅಂತ ಬಂದಿದ್ದೀನಿ. ಸೊ ಈ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನಿಗೋಸ್ಕರ ಎಷ್ಟೋ ಜನ ಕಾತರವಾಗಿ ಕಾಯ್ತಾನೆ ಇರ್ತೀರಾ. ಸೊ ಎಷ್ಟು ಜನಕ್ಕೆ ಈ ವಿಡಿಯೋ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿ ನನಗೆ ಬೇಗ ಕಮೆಂಟ್ ಮಾಡಬೇಕು. ಬಿಕಾಸ್ ನಾನು ನಿಮಗೆ ಪ್ರತಿ ಒಂದು ಅಪ್ಡೇಟ್ಸ್ನ ಕೂಡ ಕೊಡ್ತಾ ಇದ್ದೀನಿ. ಹೇಗೆ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡಬೇಕು, ಹೇಗೆ ನಾವು ಸೋಷಿಯಲ್ ಮೀಡಿಯಾದಿಂದ ಆರ್ಡರ್ಸ್ನ ತೊಗೋಬೇಕು ಅಥವಾ ಸುತ್ತಮುತ್ತ. ಯಾಕೆಂದರೆ ಇವಾಗಿನ ಪರಿಸ್ಥಿತಿ ಹೇಗಿದೆ ಗೊತ್ತಾ, ಮೇಕಪ್ ಆರ್ಟಿಸ್ಟ್ ಅಥವಾ ಪಾರ್ಲರ್ ಅಥವಾ ಸಲೂನ್ ಅಂತಂದರೆ ಮುಂಚೆ ಎಲ್ಲ ಹೇಗಿರೋದು, ಕಂಪ್ಲೀಟ್ ಒಂದು ಏರಿಯಾಗೆ ಒಬ್ಬರೇ ಮೇಕಪ್ ಆರ್ಟಿಸ್ಟ್ ಇರೋರು ಅಥವಾ ಒಂದೇ ಸಲೂನ್ ಇರೋದು. ಸೊ ಅವಾಗ ಏನಾಗೋದು, ಆ ಸುತ್ತಮುತ್ತ ಇರೋವಂಥ ಜನಕ್ಕೆ ಅವರೊಬ್ಬರೇ ಅಷ್ಟೇ ಸೀಮಿತವಾಗಿರ್ತಿದ್ರು. ಅವ್ರನ್ನ ಬಿಟ್ಟರೆ ಬೇರೆ ಪ್ರಪಂಚನೇ ಗೊತ್ತಿಲ್ಲ ಅನ್ನೋ ಥರ ಇರ್ತಿತ್ತು. ಬಟ್ ಇವತ್ತಿನ ಪರಿಸ್ಥಿತಿ ಹಾಗಿಲ್ಲ. ಒಂದು ಏರಿಯಾದಲ್ಲಿ 10 ಜನ ಮೇಕಪ್ ಆರ್ಟಿಸ್ಟ್ ಸಿಗ್ತಾರೆ. ಹಾಗಂತ ಮೇಕಪ್ ಆರ್ಟಿಸ್ಟ್ ಡಿಮ್ಯಾಂಡ್ ಕಡಿಮೆ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಈಗ ನಾನು ಈ ನಾಗರಬಾವಿ ಕೆಂಗೋಟೆನಲ್ಲಿದ್ದೀನಿ ಅಂತ ಅಂದರೆ, ನನ್ನ ಒಂದು ಸರೌಂಡಿಂಗ್ ಜನನಷ್ಟೇ ನಾನು ನಂಬ್ಕೊಂಡ್ರೆ ನನಗೆ ಬಿಸ್ನೆಸ್ ಸಿಗಲ್ಲ ಅಲ್ವಾ. ಸೊ ಹಾಗಾಗಿ ನಾವು ಬಿಸ್ನೆಸ್ನ ಇಂಪ್ರೂವ್ ಮಾಡಬೇಕು, ಬಿಸ್ನೆಸ್ನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗ್ಬೇಕು ಅಂತಂದರೆ ಮೇನ್ ಇಂಪಾರ್ಟೆಂಟ್ ಇವತ್ತಿನ ಮೇಕಪ್ ಆರ್ಟಿಸ್ಟ್ಗಳಿಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಅಸ್ತ್ರ. ಸೊ ಅದನ್ನು ನಾವು ಹೇಗೆ ಯೂಸ್ ಮಾಡ್ಕೋತೀವಿ ಹಾಗೆ ನಮಗೆ ಕೆಲಸ ಸಿಗ್ತಾ ಹೋಗುತ್ತೆ. ಸೊ ದ್ಯಾಟ್ ನಾನು ಜಸ್ಟ್ ಬರೀ ನಾಗರಬಾವಿಗಷ್ಟೇ ಸೀಮಿತವಾದರೆ ಆಗಲ್ಲ. ನನ್ನ ಒಂದು ನಾನು ಏನು ಮಾಡ್ತೀನಲ್ಲ ವರ್ಕು ಅಥವಾ ನನ್ನ ಕೆಲಸ ಬೇರೆ ಕಡೆ ಅಂದರೆ ಈ ಏರಿಯಾ ಬಿಟ್ಟು, ಬೆಂಗಳೂರು ಬಿಟ್ಟು ಬೇರೆ ಕಡೆ ಕೂಡ ಹೋಗಿ ತಲುಪಬೇಕು ಅಂತಂದರೆ ನಾವು ಬೇರೆ ಆಪ್ಷನ್ ಇಲ್ಲ ನಮಗೆ. ಸೋಷಿಯಲ್ ಮೀಡಿಯಾನ ನೀಟಾಗಿ ಯೂಸ್ ಮಾಡ್ಕೋಬೇಕು. ಸೊ ಸೋಷಿಯಲ್ ಮೀಡಿಯಾನ ಹೇಗೆ ಯೂಸ್ ಮಾಡ್ಕೋಬೇಕು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಯಾವ ರೀತಿ ಬೆಳೀತಾ ಹೋಗಬೇಕು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹೇಗೆ ಆರ್ಡರ್ಸ್ನ ತೊಗೋಬೇಕು ಅನ್ನೋದು ನಿಮಗೆ ಯಾರಿಗಾದ್ರು ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ, ನೆಕ್ಸ್ಟ್ ವೀಕ್ ನಾನು ಆನ್ಲೈನ್ ಕ್ಲಾಸ್ನ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರೆಲ್ಲ ಆನ್ಲೈನ್ ಕ್ಲಾಸ್ಗೆ ಅಟೆಂಡ್ ಮಾಡ್ತೀರಾ, ಜಸ್ಟ್ 500 rupees ಚಾರ್ಜಸ್ ಇರುತ್ತೆ. ಸೊ 500 rupees ಕೊಟ್ಟು ನೀವು ಜಾಯಿನ್ ಆದರೆ ನಾನು ಯಾವಾಗ ಏನು ಅಂತ ಹೇಳಿ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ 500 rupees ಕೊಟ್ಟು ನೀವು ಜಾಯಿನ್ ಆಯಿತು ಅಂತಂದರೆ ಹೇಗೆ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡೋದು, ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ನಾವು ಹೇಗೆ ಅಪ್ಲೋಡ್ ಮಾಡಿದ್ರೆ ನಮಗೆ ವ್ಯೂಸ್ ಜಾಸ್ತಿ ಆಗುತ್ತೆ, ಅಥವಾ ನಾವು ಯಾವ ರೀತಿಯಲ್ಲಿ ಅಪ್ಲೋಡ್ ಮಾಡಿದ್ರೆ ನಮಗೆ ಅದರಿಂದ ಆರ್ಡರ್ಸ್ ಬರುತ್ತೆ ಅಂತ ಕಂಪ್ಲೀಟ್ ಆಗಿ ನಿಮಗೆ ಡೀಟೇಲ್ ಕೊಡ್ತಾ ಹೋಗ್ತೀನಿ. ಹಾಗೇನೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಂತ ಅಂದರೆ,
ಯಾವ ರೀತಿ ನಾವು ಮಾರ್ಕೆಟಿಂಗ್ ಮಾಡೋದು ಅಂತ ಕೂಡ ನಾನು ಅದೇ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ದ್ಯಾಟ್ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಥವಾ ಯಾರೆಲ್ಲ ಮೇಕಪ್ ಆರ್ಟ್ ಇಂಟ್ರೆಸ್ಟ್ ಅನ್ನೋದಕ್ಕಿಂತ ಯಾರೆಲ್ಲ ಮೇಕಪ್ ಆರ್ಟಿಸ್ಟ್ ಆಗಿರ್ತೀರಾ, ಯಾರಿಗೆಲ್ಲ ಸೋಷಿಯಲ್ ಮೀಡಿಯಾ ಬಗ್ಗೆ ಐಡಿಯಾಸ್ ಇರಲ್ಲ, ಸೊ ಆ ಥರದವ್ರಿಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗುತ್ತೆ. ಆದಷ್ಟು ಬೇಗ ಕಮೆಂಟ್ ಮಾಡಿ. ನೀವು ಎಷ್ಟು ಬೇಗ ಕಮೆಂಟ್ ಮಾಡ್ತೀರಾ ಅಥವಾ ಎಷ್ಟು ಬೇಗ ನಿಮ್ಮ ಒಂದು ಸ್ಲಾಟ್ಗಳನ್ನ ತಗೋತೀರಾ ಅಷ್ಟು ಬೇಗ ನಿಮಗೆ ಸೀಟ್ಸ್ ಖಂಡಿತವಾಗ್ಲೂ ಬುಕ್ ಆಗುತ್ತೆ. ಜಸ್ಟ್ 10 ಮೆಂಬರ್ಸಿಗೆ ಅಷ್ಟೇ ಅವೈಲಬಲ್ ಇರುತ್ತೆ. ಸೊ ಈ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಯೂಸ್ ಆಗಿದೆ ಅಂತ ಭಾವಿಸ್ತೀನಿ. ಖಂಡಿತವಾಗ್ಲೂ ಯೂಸ್ ಆಗುತ್ತೆ, ಮಿಸ್ ಮಾಡ್ಕೊಬೇಡಿ ಯಾವುದೇ ಕಾರಣಕ್ಕೂ. ನನ್ನ ಒಂದು ಫಸ್ಟ್ ಆನ್ಲೈನ್ ಕ್ಲಾಸಸ್ ಇದು. ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ. ಆದಷ್ಟು ಬೇಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಚೆನ್ನಾಗಿ ಇಂಟ್ರೆಸ್ಟ್ ಇದೆ. ನಾನು ಮಾಡಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.